ಇವತ್ತಿನ ತಿಂಡಿ ಅಂತೂ ತುಂಬಾ ಸ್ಪೆಷಲ್. ಯಾರು ಮಾಡಿರೋದು ಗೊತ್ತಾ? ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆನೇ ಇವತ್ತು ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲನ್ನ ಕಾಯಿಸ್ಕೊತಾ ಇದ್ದೆ. ಆ್ಯಂಡ್ ತಿಂಡಿಗೆ ಇವತ್ತು ಚಿಕನ್ ತೊಗೊಂಡು ಬಂದಿದ್ರು, ಹಾಗೆ ಮೇಕೆ ಕಾಲನ್ನ ತೊಗೊಂಡು ಬಂದಿದ್ರು. ಇದನ್ನು ಕಾಲು ಸೂಪ್ ಮಾಡೋದಕ್ಕೆ ನಮ್ಮಪ್ಪನಿಗೆ ಲಿಕ್ವಿಡ್ ಐಟಮ್ಸೇ ಕೊಡ್ತಾ ಇರೋದ್ರಿಂದ ಕಾಲು ಸೂಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹಿಟ್ಟನ್ನೆಲ್ಲ ಕಲಸಿಟ್ಕೊತಿದ್ದೆ. ಇವತ್ತಿನ ಚೆಫು ನನ್ನ ಹಸ್ಬೆಂಡೇ. ಅವರೇ ನಮಗೆ ಇವತ್ತು ಚಿಕನ್ ಫ್ರೈನ ಮಾಡ್ತಾಯಿದ್ರು. ಅದಕ್ಕೆ ಕಾಂಬಿನೇಷನ್ ನಾವು ತಿಂಡಿಗೆ ಪೂರಿ ಮಾಡ್ಕೊತಾ ಇದ್ವಿ. ಸಮ್ಟೈಮ್ಸ್ ಈ ರೀತಿ ಬೇಕಾಗುತ್ತೆ. ಕೆಲವೊಂದು ಸಲ ನಮಗೂ ಫ್ರೀ ಬೇಕು ಅಂತ ಅನಿಸುತ್ತೆ ಆ್ಯಂಡ್ ತಿಂಡಿ ಮಾಡೋದಕ್ಕೆ ಆ್ಯಂಡ್ ಯಾರಾದರೂ ಒಂದು ಸಲ ಮಾಡಿಕೊಡ್ಲಿ ಅನ್ನಿಸ್ತಿದ್ದಾಗ ಇವರು ಮಾಡಿಕೊಡ್ತಾರೆ ನಮಗೆ ಕೇಳಿದ್ರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರು ಮಾಡೋ ಪೆಪ್ಪರ್ ಫ್ರೈ ಅಂತೂ ತುಂಬಾ ಇಷ್ಟ ಮನೇಲಿ ಎಲ್ಲರಿಗೂ. ಆ್ಯಂಡ್ ಕಬಾಬ್ ಅಂತೂ ಸಖತ್ತಾಗಿ ಮಾಡ್ತಾರೆ. ಪೂರಿ ಎಲ್ಲ ನಾನು ಲಟ್ಟಿಸ್ಕೊಟ್ಟೆ, ಅವ್ರು ಬೇಯಿಸ್ಕೊಟ್ರು, ಅದರಲ್ಲೂ ಹೆಲ್ಪ್ ಮಾಡಿಕೊಟ್ರು. ಪೂಜೆಗೆ ಅಮ್ಮ ಪೂಜೆ ಮಾಡಿಕೊಂಡು ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ಕೊಂಡ್ಬಿಟ್ವಿ. ನಾನ್ ವೆಜ್ ಮಾಡ್ತಾ ಇರೋದ್ರಿಂದ ನಾನ್ ವೆಜ್ ತಿಂದ್ಬಿಟ್ಟು ಪೂಜೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಪೂಜೆನೂ ಕೂಡ ಒಂದು ಸೈಡ್ ಮುಗಿಸ್ಕೊಂಡ್ವಿ. ನಾವಿಬ್ಬರು ತಿಂಡಿ ಮಾಡ್ಕೊತಾ ಇದ್ವಿ. ನಂದು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನನ್ನ ಕೈ ರುಚಿ ನಾನೇ ತಿಂದು ಕೆಲವೊಂದು ಸಲ ಬೋರ್ ಅಂತ ಅನ್ನಿಸ್ತಿದ್ದಾಗ, ಬೇರೆ ಕೈ ರುಚಿ ತಿನ್ನಬೇಕು ಅಂತ ಆಸೆ ಆಗ್ತಿದ್ದಾಗ ನನಗೆ ನನ್ನ ಹಸ್ಬೆಂಡೇ ನೋಡ್ಕೊಂಡಿರೋದು. ಅವತ್ತಿನ ಟೈಮಲ್ಲಿ ನಮ್ಮಿಬ್ರಿಗೂ ಬೇರೆ ಸಪೋರ್ಟಿವ್ ಆಗಿ ಯಾರೂ ಇರಲಿಲ್ಲ. ಅವ್ರಿಗೆ ನಾನು, ನನಗೆ ಅವರು ಅಷ್ಟೇ ಇದ್ದಿದ್ದು. ಒಬ್ಬ ತಾಯಿಯಾಗಿ ಎಷ್ಟು ಕೇರ್ ಮಾಡಬೇಕು ಅಷ್ಟೇ ಕೇರ್ ನನಗೆ ಮಾಡಿದ್ದಾರೆ. ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಎಲ್ಲರೂ ಇದ್ದು ಯಾರೂ ಇಲ್ಲದೆ ಇರೋ ಟೈಮೆಲ್ಲ ನಾವು ಫೇಸ್ ಮಾಡಿದ್ದೀವಿ. ಹಂಗಂತ ಜೀವನ ಕಷ್ಟ, ನಮ್ಗೆ ಯಾರೂ ಇಲ್ಲ ಅಂತ ನಾವು ಯಾವತ್ತೂ ಕುಗ್ಗಿಲ್ಲ. ಒಬ್ರಿಗೊಬ್ರು ಟೈಮ್ ಕೊಟ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ನಗ್ನಗ್ತಾನೆ ಜೀವನ ಮಾಡಿದ್ವಿ. ಮಧ್ಯಾಹ್ನ ಹಂಗೆ ಕಾಲು ಸೂಪು ಕೂಡ ಮಾಡಿಕೊಂಡು ಕುಡಿದ್ಬಿಟ್ಟು ಹಾಗೆ ಚಿಕನ್ ಸಾಂಬಾರು ಕೂಡ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಪಾಪುಗೆ ನಾನು ಆ್ಯಪಲ್ ಪ್ಯೂರಿನ ಮಾಡಿ ತಿನ್ನಿಸ್ದೆ. ಆ್ಯಂಡ್ ಪಾಪು ಅಂತೂ ದಿಲ್ ಖುಷ್. ಮನೆ ತುಂಬ ಮಕ್ಕಳೆಲ್ಲರೂ ಇರೋದ್ರಿಂದ ಎಲ್ಲರ ಜೊತೆಗೂ ಆಟ ಆಡ್ಕೊಂಡಿತ್ತು. ಇವತ್ತು ಅಕ್ಕ ಮತ್ತು ಅವ್ರ ಮಕ್ಕಳು, ಹಸ್ಬೆಂಡ್ ಎಲ್ಲರೂ ಬಂದಿದ್ದರು ಮನೆಗೆ. ಎಲ್ಲರ ಜೊತೆಗೂ ಸೆಟ್ ಆಡಿ ಹಾಗೆ ಚೌಕೋಬಾರೆಲ್ಲ ಆಡ್ಕೊಂಡು ಇವತ್ತು ಡೇನ ಏನು ಮಾಡಿದ್ವಿ. ಇವತ್ತಿನ ಡೇ ಈ ರೀತಿ ಇತ್ತು. ಇಷ್ಟ ಆದರೆ ಲೈಕ್ ಮಾಡಿ.